ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ಅಕ್ಷಯ ತೃತೀಯ. ಇವತ್ತು ಏನೇನು ಮಾಡ್ತೀನಿ ಅಂತ, ಇವಾಗ ಏನೇನೋ ಪೂಜೆ ಮಾಡಬೇಕಾಗಿರುತ್ತೆ, ಏನು ಮಾಡಬೇಕು ಅಂತೆಲ್ಲ ನಮ್ಮ ಚಿಕ್ಕಮ್ಮ ಹೇಳಿದ್ದಾರೆ. ಅದೇ ಥರ ನಾನು ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಇವತ್ತಿಂದು ದಿನಾಚರಿ ಹೆಂಗೆ ನಡೆಯುತ್ತೆ ಅಂತಲೂ ತೋರಿಸ್ತೀನಿ. ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಇವತ್ತಿನ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬರೀ ಅಕ್ಷಯ ತೃತೀಯ ಅಂತ ಅಲ್ಲ, ನಾನು ದಿನಚರಿ ಹೆಂಗಿರುತ್ತೆ ಅಂತಲೇ ತೋರಿಸ್ತೀನಿ. ಸೊ ನೋಡ್ತಾ ಇರಿ. ಇವಾಗ ಏನಂದರೆ ಫಸ್ಟ್ ನಾವು ಮಾಡಬೇಕು 10:30. ಇವಾಗ ಟೈಮ್ ಬಂದು 10 ಗಂಟೆ ಆಗ್ತಾಯಿದೆ. 10:30 ಅಷ್ಟರಲ್ಲಿ ಫಸ್ಟು ಅಕ್ಕಿ ಮತ್ತು ಸಕ್ಕರೆ ತೊಗೊಂಬರ್ಬೇಕು ಮನೆಗೆ. ಅದಾದಮೇಲೆ 10:30 ಅಷ್ಟರಲ್ಲಿ ಪೂಜೆನೂ ಮಾಡಬೇಕು. ಸೊ ನೈವೇದ್ಯಕ್ಕಿಟ್ಟು ಫಸ್ಟು ನಾವು ಇವಾಗ ಅಕ್ಕಿ ಮತ್ತು ಸಕ್ಕರೆ ತೊಗೊಂಬರಕ್ಕೆ ಹೋಗೋಣ. ಪ್ರೀತಿ ಅವರು ಆಫೀಸಿಗೆ ಹೋಗ್ತಾ ಇದ್ದಾರೆ. ನಾವು ಅಂಗಡಿಗೆ ಸಕ್ಕರೆ ಮತ್ತು ಅಕ್ಕಿ ತರಕ್ಕೆ ಹೋಗ್ತಾ ಇದ್ದೀವಿ. ಸಕ್ಕರೆ ಅರ್ಧ kg, ಅಕ್ಕಿ ಅರ್ಧ kg ತೊಗೊಂಬಂದಿದ್ದೀನಿ. ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕು ಅಂತ ಏನಿಲ್ಲ, ನೀವು ಎಷ್ಟು ಆಗುತ್ತೋ ಅಷ್ಟು ತೊಗೊಂಬರ್ಬೋದು. ಆ್ಯಂಡ್ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು 10:30 ಅಷ್ಟರಲ್ಲಿ. ಸೊ ಪಾಯಸ ಮಾಡಿಸಿದ್ದೆ ನಾನು. ಅದನ್ನು ದೇವ್ರ ಇದರಲ್ಲಿ ಇಟ್ಟಿದ್ದೀನಿ, ಬಟ್ಲಿಗೆ ಹಾಕಿ ದೇವ್ರ ಮನೇಲಿ ಇಟ್ಟಿದ್ದೀನಿ. ಈಗ ಪೂಜೆ ಮಾಡಬೇಕು. ನೈವೇದ್ಯಕ್ಕೆ ಅಂತ ದೇವ್ರ ಮುಂದೆ ಇಟ್ಟಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಮಾಡಿ ಸಿಗ್ತೀನಿ ನಿಮಗೆ. ಪೂಜೆ ಮುಗೀತು. ಪೂಜೆ ಮುಗಿಸ್ಕೊಂಡು ಇವಾಗ ತಿಂಡಿ ತಿನ್ನಬೇಕು ಅಂತ ಬಂದಿದ್ದೀನಿ. ತಿಂಡಿಗೆ ಏನಿದೆ ಅಂದರೆ ನಾರ್ಮಲ್ ದೋಸೆ ಹಾಕ್ಕೋಬೇಕು. ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ. ಇವತ್ತಿನ ಪ್ರಸಾದ ತಿಂದ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬೇಕೀಗ. ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀನಿ. ಆಗಲೇ ಹಾಕ್ಕೊಂಡ್ಬಿಟ್ಟು ತಿಂದಮೇಲೆ ಯೋಚನೆ ಮಾಡ್ತಾಯಿದ್ದೀನಿ ನಾನು ವೀಡಿಯೋನೇ ಮಾಡಿಲ್ಲ ಅಂತ. ಸೊ ಮಾವಿನಕಾಯಿ ಚಿತ್ರಾನ್ನ ಮತ್ತು ಪಕೋಡ ಮಾಡಿದ್ದೀನಿ. ಇದ್ರ ರೆಸಿಪಿ ಬೇಕಾದರೆ ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಸೊ ಅಲ್ಲಿ ನೋಡಿ ನೀವು. ಸೊ ಊಟ ಮಾಡಾದ್ಮೇಲೆ ಏನು ಮಾಡ್ತೀನಿ ಅಂತ ನೋಡ್ತಾಯಿರಿ. ನಾನು ಕ್ಲಾಸ್ ಹೋಗಬೇಕಿತ್ತು. ಕ್ಲಾಸ್ ಬುಕ್ ಮಾಡ್ಕೊಂಡಿದ್ದೆ 5 ಗಂಟೆಗೆ. ಇವಾಗ 4:15 ಆಗಿದೆ ಟೈಮ್. ಹೋಗೋಣ ಅಂತ ಅಂದ್ಕೊಂಡ್ರೆ ಏನಾಗಿದೆ ನೋಡಿ, ಫುಲ್ ಗಾಳಿ ಬೀಸ್ತಾಯಿದೆ. ಮಳೆ ಬರೋಂಗಾಗಿದೆ. ಮಳೆ ಬಂದರೆ ಹಿಂಸೆ ಅಂದ್ಬಿಟ್ಟು ಇವಾಗ ಕ್ಲಾಸ್ ಕ್ಯಾನ್ಸಲ್ ಮಾಡಿದ್ದೀನಿ. ಲಾಸ್ಟ್ ಮೂಮೆಂಟ್ ಕ್ಲಾಸ್ ಕ್ಯಾನ್ಸಲ್ ಮಾಡಿದ್ರೆ ಒಂದು ದಿನ ಕಟ್ ಮಾಡಿರ್ತಾರೆ. ಯಾರಾದ್ರೂ ಏನು ಗಾಳಿ ಬರ್ತಾಯಿದೆ ನೋಡಿ. ಯಾರಾದ್ರೂ ನನ್ನ ಸ್ಲಾಟ್ ತೊಗೊಂಡ್ರೆ ಬೆಸ್ಟ್. ಇಲ್ಲಾಂದರೆ ನಂದು ಕ್ಲಾಸ್ ಒಂದು ಡೇ ಇದು ಮಾಡಿಬಿಡ್ತಾರೆ. ಕಲ್ಟವರು ಮೆಂಬರ್ಶಿಪ್ ಕಟ್ ಮಾಡ್ತಾರೆ. ಏನು ಮಾಡೋದು ಗೊತ್ತಾಗ್ತದೆ. ಟೈಮ್ ಈಗ 7:30 ಆಗ್ತಾಯಿದೆ. ಆ್ಯಂಡ್ ಮಧ್ಯಾಹ್ನದಿಂದ ಏನು ಕೆಲಸ ಅಂದ್ಕೊಂಡಿದ್ದೆ ಏನೂ ಆಗಲಿಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೇನು ಕೆಲಸ ಮಾಡ್ಕೋಬೇಕಿತ್ತು, ಹೆಂಗೆ ಪ್ಲ್ಯಾನ್ ಮಾಡಿದ್ದೆ ಡೇ ಹಂಗೆ ಹೋಗಿದೆ. ಸೊ ಮಧ್ಯಾಹ್ನ ಆದಮೇಲೆ ಯಾಕೋ ನಾನು ಕ್ಲಾಸಸ್ ಹೋಗಬೇಕಿತ್ತು, ಮಳೆ ಬರುತ್ತೆ ಅಂದ್ಕೊಂಡು ನಾನು ಕ್ಲಾಸ್ ಕ್ಯಾನ್ಸಲ್ ಮಾಡಿಕೊಂಡ್ರೆ ನೋಡಿದ್ರೆ ಮಳೆನೂ ಬರಲಿಲ್ಲ. ಅದು ಬಿಟ್ಟು ನಾನು ಇದರಲ್ಲೇ ಮನೇಲೇ ವರ್ಕೌಟ್ ಮಾಡೋಣ ಅಂದ್ಕೊಂಡೆ, ಅದು ಟೈಮ್ ಆಗಲಿಲ್ಲ. ಆಮೇಲೆ ಮೀಟಿಂಗ್ಸ್ ಕೂರಕ್ಕೆ ಸ್ಟಾರ್ಟ್ ಆದೆ. ಪ್ರೀತಿ ಬಂದುಬಿಟ್ಟು ಮಸಾಲೆ ಪುರಿ ತಿನ್ನೋಕೆ ಹೋಗಬೇಕು ಅಂತ. ನನಗೆ ಮಸಾಲೆ ಪುರಿ ತಿನ್ನೋಕೆ ಇಷ್ಟ ಇರಲಿಲ್ಲ. ಸೊ ಗೋಲ್ಗಪ್ಪ ತೊಗೊಂಬನ್ನಿ ಅಂತ ಅಂದೆ. ಸೊ ಅವಳು ಸುಪ್ರಿಯಾ ಮತ್ತು ರಮಣ ಹೋಗಿ ತೊಗೊಂಡು ಬಂದಿದ್ದಾರೆ. ಇವಾಗ ತಿನ್ನಬೇಕು. ಸೊ ಇಲ್ಲಿದೆ ಗೋಲ್ಗಪ್ಪ ಮತ್ತು ಸುಖಾಪುರಿ ಥರ ಕೇಳಿದೆ. ಇದನ್ನು ತಿಂದು ಮತ್ತೆ ಕೆಲಸ ಮುಗಿಸ್ಕೊಂಡು ಮತ್ತೆ ನೋಡ್ಬೇಕು ಏನು ಮಾಡಬೇಕಂತ. ಟೈಮಿಗೆ 9 ಗಂಟೆ ಆಗಿದೆ. ಇವಾಗ ಕೆಲಸ ಮುಗಿಸ್ದೆ. ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಇತ್ತು ಎಂಡ್ ಆಫ್ ದಿ ಡೇ. ಸೊ ಸಂಜೆಯಿಂದ ಮಧ್ಯಾಹ್ನ ಆಲ್ಮೋಸ್ಟ್ 4 o'clock ನಾನು ಏನು ಅನ್ಕೊತಾ ಇದ್ದೆ, ಬೆಳಗ್ಗೆಯಿಂದ ಲೈಕ್ ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೆ ಡೇ ಹೆಂಗೆ ಹೋಗ್ಬೇಕಂತ. ಮಧ್ಯಾಹ್ನವರೆಗೂ ಆಯಿತು. ಮಧ್ಯಾಹ್ನದ ಮೇಲೆ ನನ್ನ ಡೇ ಹೆಂಗೆ ಬೇಕಿತ್ತು ಹಂಗೆ ಹೋಗಲಿಲ್ಲ. ಪರವಾಗಿಲ್ಲ, ಒಂದೊಂದು ಸಲ ಆಗುತ್ತೆ ಅದು. ನಾವು ಪ್ಲ್ಯಾನ್ ಮಾಡ್ದಂಗೆ ಆಗಬೇಕಂತ ಏನಿಲ್ಲ. ಸೊ ಅಡ್ಯಾಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಏನೇ ನಾವು ಪ್ಲ್ಯಾನ್ ಮಾಡೋದಲ್ಲಿ ಏನೇ ಆದ್ರೂ ಅದನ್ನು ಅಡ್ಯಾಪ್ಟ್ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಸೊ ಇವತ್ತು ಅಕ್ಷಯ ತೃತೀಯ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಓದಿದ್ದು ಎಲ್ಲೋ ಇದು ಅಕ್ಷಯ ಅಂದರೆ ನೆವರ್ ಡಿಕ್ರೀಸಿಂಗ್, ಅಂದರೆ ಯಾವಾಗಲೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ನಮ್ಮದು ಸಕ್ಸಸ್, ಪ್ರಾಸ್ಪರಿಟಿ ಎಲ್ಲದು ಇನ್ಕ್ರೀಸ್ ಆಗಲಿ ಅಂತ ಆಚರಿಸೋದು. ಸೊ ಇದು ಬರೋದು ಹಿಂದೂ ಕ್ಯಾಲೆಂಡರಲ್ಲಿ 3rd ಲೂನಾರ್ ಡೇ ಏನೋ ಬರುತ್ತೆ ಅಂತ ನಾನೆಲ್ಲ ಓದಿದ್ದು ಅದನ್ನು. ಸೊ
ಇದೊಂದು. ಇನ್ನೊಂದು ಪಾಂಡವರು ಇದಕ್ಕೆ ಹೋಗಿದ್ರಲ್ಲ, ವನವಾಸಕ್ಕೆ ಹೋಗಿದ್ರಲ್ಲ, ಅವಾಗ ಅಲ್ಲಿ ದುರ್ವಾಸ ಮುನಿಗಳು ಬರ್ತಾರಲ್ಲ, ಅವಾಗ ಅವ್ರಿಗೆ ಊಟ ಹಾಕ್ಬೇಕಾಗಿರುತ್ತೆ. ಬಟ್ ಮನೇಲಿ ಏನೂ ಇರೋದೇ ಇಲ್ಲ. ಒಂದು ಅಡುಗೆ ಸಾಮಾನು ಇರಲ್ಲ, ಏನೂ ಇಲ್ಲ, ಅನ್ನ ಕೊಡೋಕೆ ಅಕ್ಕಿನೂ ಇರಲ್ಲ. ಸೊ ಅಂಥ ಟೈಮಲ್ಲಿ ಒಂದು ಪಾತ್ರೆಯಲ್ಲಿ ಒಂದೇ ಒಂದು ಗ್ರೇನ್ ಕಾಳು, ಒಂದೇ ಒಂದು ಕಾಳು ಅಕ್ಕಿನ ಕೃಷ್ಣ ತಿಂದಿದ್ದಕ್ಕೆ ದುರ್ವಾಸ ಮುನಿಗಳು ಹೊಟ್ಟೆ ತುಂಬುತ್ತೆ. ಸೊ ಇದ್ರದ್ದು ಅಕ್ಷಯ ಅಂದರೆ ಯಾವತ್ತೂ ಅದನ್ನು ತುಂಬ್ತಾನೆ ಇರುತ್ತೆ, ಏನು ಮುಗಿಯಲ್ಲ ಅನ್ನೋ ಥರ. ಸೊ ನಾವು ಅಕ್ಷಯ ತೃತೀಯ ದಿನ ಏನು ಮಾಡಿದ್ರು ನಮ್ಮ ಪ್ರಾಸ್ಪರಿಟಿ ಸಕ್ಸಸ್ ಎಲ್ಲ ಹೆಚ್ಚಾಗಲಿ ಅಂತ ಮಾಡೋ ಅಂಥ ದಿನ ಇದು. ಸೊ ಇವತ್ತು ನಾನು ಹೇಳ್ದಂಗೆ ಮಾಡಿದ್ದೀನಿ ಬೆಳಗ್ಗೆ, ನೋಡೋಣ. ನೀವು ನಿಮ್ಮ ಮನೇಲಿ ಅಕ್ಷಯ ತೃತೀಯ ಯಾವ ಥರ ಆಚರಿಸಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನನಗೂ ಗೊತ್ತಾಗಲಿ ಯಾರು ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ನಾನು ಯೂಶ್ವಲಿ ಮಾಡೋದಿಲ್ಲ ಯಾವಾಗ್ಲೂ, ಏನೋ ಈ ಸಲ ಮಾಡಬೇಕಂತ ಅನಿಸ್ತು, ಮಾಡಿದೆ. ಸೊ ಊಟಕ್ಕೆ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ. ಸೊ ಅದನ್ನು ತಿಂದುಬಿಟ್ಟು ಏನಾದ್ರು ಸೀರೀಸ್ ನೋಡಿಕೊಂಡು, ನಾಳೆ ಹೆಂಗಿದ್ರು ವೀಕೆಂಡ್, ಸೊ ಸೀರೀಸ್ ನೋಡಿಕೊಂಡು ಮಲ್ಕೊತೀನಿ, ಆರಾಮಾಗಿ ಹೇಳ್ತೀನಿ ನಾಳೆ. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಇದು ಒಂದು ಮಿನಿ ವ್ಲಾಗ್ ಆಗೋಯಿತು, ಪರವಾಗಿಲ್ಲ. ಸೊ ತುಂಬ ನಂಗೆ ಏನಾದರೆ ಕೆಲಸ ಮಾಡಿಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಬಾಯ್.